ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ನಮ್ಮ ಭಾರತದ ಹೆಮ್ಮೆಯ ಇಸ್ರೋ ಚಂದ್ರಯಾನ, ಮಂಗಳಯಾನ, ಇನ್ನು ಸೂರ್ಯನಲ್ಲಿಯೂ ಕೂಡ ರಾಕೆಟ್ಗಳನ್ನ ಕಳಿಸಿ ಯಶಸ್ವಿಯಾಗಿದೆ. ಭಾರತದ ಇಸ್ರೋ ಕೆಲಸಗಳಂತೂ ನಿಜಕ್ಕೂ ಶ್ಲಾಘನೀಯ. ಆದ್ರೆ ಈಗ ನಮ್ಮ ಇಸ್ರೋ ಒಂದು ಮಹತ್ವದ ಪ್ರಯೋಗಕ್ಕೆ ಸಜ್ಜಾಗ್ತಾ ಇದೆ. ಎಲ್ಲಾದ್ರೂ ಈ ಪ್ರಯೋಗ ಯಶಸ್ವಿಯಾದ್ರೆ ಭಾರತ, ನಮ್ಮ ಇಸ್ರೋ ಒಂದು ಐತಿಹಾಸಿಕ ಗೆಲುವನ್ನ ಕಾಣುತ್ತೆ. ಹಾಗಾದ್ರೆ ಆ ಪ್ರಯೋಗ ಯಾವುದು ಗೊತ್ತಾ? ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಮಂಗಳಯಾನ, ಚಂದ್ರಯಾನ ಸೂರ್ಯನಲ್ಲಿಯೂ ತನ್ನ ರಾಕೆಟ್ಗಳನ್ನ ಕಳುಹಿಸಿ ಯಶಸ್ವಿ ಅಧ್ಯಯನಗಳನ್ನ ನಡೆಸಿರುವ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ನಮ್ಮ ಹೆಮ್ಮೆಯ ಇಸ್ರೋ ಇದೀಗ ಮತ್ತೊಂದು ಮಹಾ ಸಾಹಸಕ್ಕೆ ಮುಂದಾಗಿದೆ. ಹೌದು, ಈಗಾಗಲೇ ಬಾಹ್ಯಾಕಾಶದಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಇದೆ. ಆದ್ರೆ ಭಾರತ ನಮ್ಮದೇ ಸ್ವಂತ ನಿಲ್ದಾಣವನ್ನ ಮಾಡಲು ಯೋಜನೆಯೊಂದನ್ನ ಸಿದ್ಧಪಡಿಸಿದೆ. 2035ರ ವೇಳೆಗೆ ತನ್ನದೇ ಆದ ಬಾಹ್ಯಾಕಾಶ ಕೇಂದ್ರವನ್ನ ಸ್ಥಾಪನೆ ಮಾಡುವ ಗುರಿಯನ್ನ ಭಾರತದ ಇಸ್ರೋ ಹೊಂದಿದೆ. ಇದಕ್ಕೆ ಪೂರಕವಾದ ಬಾಹ್ಯಾಕಾಶ ನೌಕೆ ಡಾಕಿಂಗ್ ಪ್ರಯೋಗಕ್ಕೆ ಸಜ್ಜಾಗಿದೆ. ಎಲ್ಲವೂ ಅಂದುಕೊಂಡಂತೆ ನಡೆದ್ರೆ ಇದೇ ಡಿಸೆಂಬರ್ 30ಕ್ಕೆ ಇಂಥದ್ದೊಂದು ಐತಿಹಾಸಿಕ ಪ್ರಯೋಗಕ್ಕೆ ಅಗತ್ಯವಾದ 2 ನೌಕೆಗಳನ್ನ ಇಸ್ರೋ ಹಾರಿಬಿಡಲಿದೆ. ಅದುವೇ ಸ್ಪೇಡೆಕ್ಸ್ ಹೆಸರಿನ ಈ ಉಡ್ಡಯನದಲ್ಲಿ ಚೇಸರ್ ಮತ್ತು ಟಾರ್ಗೆಟ್ ಎಂಬ 2 ಉಪಗ್ರಹಗಳಿದೆ. ಅವುಗಳನ್ನ PSLV C60 ರಾಕೆಟ್ ಹೊತ್ತೊಯ್ಯಲಿದೆ. ಹೀಗೆ ಹೊತ್ತೊಯ್ದ ಉಪಗ್ರಹಗಳನ್ನ ಕೆಲ ಹಂತದ ಕಕ್ಷೆಯಲ್ಲಿ ಕೂರಿಸಿ ಬಳಿಕ ಒಂದರಲ್ಲಿ ಇನ್ನೊಂದು ತಂಗುವಂತೆ ಪ್ರಯೋಗವನ್ನ ನಡೆಸಲಿದೆ ನಮ್ಮ ಇಸ್ರೋ. ಒಂದು ವೇಳೆ ಈ ಪ್ರಯೋಗ ಯಶಸ್ವಿಯಾದ್ರೆ ಅಮೆರಿಕ, ರಷ್ಯಾ, ಚೀನಾದ ಬಳಿಕ ಇಂಥ ಒಂದು ಸಾಧನೆ ಮಾಡಿದ ವಿಶ್ವದ 4ನೇ ದೇಶ ಎಂಬ ಹೆರಿಮೆಗೆ ನಮ್ಮ ಇಸ್ರೋ ಪಾತ್ರವಾಗಲಿದೆ. ಹೀಗಾಗಿ ಡಿಸೆಂಬರ್ 30ಕ್ಕೆ ಉಡ್ಡಯನದ ಉದ್ದೇಶ ಹೊಂದಿದ್ರೂ ವಾತಾವರಣ ಅಥವಾ ತಾಂತ್ರಿಕ ಸಮಸ್ಯೆ ಎಲ್ಲಾದ್ರೂ ಎದುರಾದ್ರೆ 2025ರ ಜನವರಿ 13ರ ವರೆಗಿನ ಇತರೆ ಹಲವು ದಿನಾಂಕಗಳನ್ನ ಕೂಡ ಸಿದ್ಧಪಡಿಸಿಕೊಂಡಿದೆ. ಈ ಕುರಿತು ಮಾಹಿತಿಯನ್ನ ಹಂಚಿಕೊಂಡಿರೋ ಇಸ್ರೋ, ಸ್ಪೇಡೆಕ್ಸ್ನ ಜೋಡಣೆ ಪರೀಕ್ಷೆಗಳು ಮುಗಿದಿದ್ದು ಬಾಹ್ಯಾಕಾಶ ನೌಕೆಯನ್ನ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರಕ್ಕೆ ಕಳುಹಿಸಲಾಗಿದೆ. ಈಗ ಉಡಾವಣೆಯ ತಯಾರಿ ನಡೆಸ್ತಾ ಇದೆ ಅಂತ ಇಸ್ರೋ ತಿಳಿಸಿದೆ. ಇಷ್ಟೇ ಎಲ್ಲ ನೋಡಿ, ಬಾಹ್ಯಾಕಾಶದಲ್ಲಿ ಸಸಿಗಳು ಚಿಗುರುವ ಬಗ್ಗೆಯೂ ಕೂಡ ಉಡ್ಡಯನದ ವೇಳೆ ಸಂಶೋಧನೆಯನ್ನ ನಡೆಸಲಾಗುವುದು. ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರವು ಕ್ರಾಪ್ಸ್ ಹೆಸರಿನ ಯೋಜನೆಯ ಅಡಿಯಲ್ಲಿ ಅಗಸದಲ್ಲೇ ಉಳಿಯಲಿರುವ ಕಡೆಯ ಹಂತದ ರಾಕೆಟ್ನಲ್ಲಿ ಸಸಿಗಳ ಬೆಳವಣಿಗೆ ಕುರಿತು ಪ್ರಯೋಗವನ್ನ ನಡೆಸಲಿದೆ. ಯೋಜನೆಯ ಭಾಗವಾಗಿ ಮುಚ್ಚಿದ ಬಾಕ್ಸ್ ಒಂದರಲ್ಲಿ ಹಲಸಂದೆ ಬೀಜಗಳನ್ನ ಇಡಲಾಗಿದ್ದು ಅದು ಮೊಳಕೆಯೊಡೆದು 2 ಎಲೆಗಳಾಗಿ ಅರಳುವ ತನಕದ ಮಾಹಿತಿಯನ್ನ ಸಂಗ್ರಹಿಸಲಿದೆ ಈ ಒಂದು ಸಂಶೋಧನೆ. ಅಷ್ಟೇ ಅಲ್ಲ, ಪ್ರೋಮ್ 4 ಮಿಷನ್ನ ಅಡಿಯಲ್ಲಿ ಬಾಹ್ಯಾಕಾಶದಲ್ಲಿ ತೇಲುತ್ತಿರುವ ತ್ಯಾಜ್ಯವನ್ನ ಸಂಗ್ರಹಿಸುವ ರೋಬೋಟ್ ಹಾಗೂ ನೌಕೆಗಳಿಗೆ ಇಂಧನ ತುಂಬುವ ಪರೀಕ್ಷೆಯನ್ನ ನಡೆಸಲಾಗುವುದು. ನೋಡಿದ್ರಲ್ಲ ವೀಕ್ಷಕರೇ, ಭಾರತ ಗೆದ್ದು ಬರಲಿ ಅನ್ನೋದೇ ಎಲ್ಲರ ಆಶಯ ಆಗಿದೆ. 2025ಕ್ಕೆ ಭಾರತ ನಮ್ಮದೇ ಆಗಿರುವಂತಹ ಬಾಹ್ಯಾಕಾಶ ಸಂಸ್ಥೆಯನ್ನ ಹೊಂದಲಿ. ಹಾಗಾಗಿ ಈ ಪ್ರಯೋಗ ಯಶಸ್ವಿಯಾಗ್ಲಿ. ಗೆದ್ದು ಬಾ ಭಾರತ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.